ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಮಾಜಗಳು ಶುಭಾಶಯಗಳನ್ನು ಸಿದ್ದರಾಮೇಶ್ವರ ಅವರು ಒಬ್ಬ ವ್ಯಕ್ತಿ ಕಾಯಕವೇ ಕೈಲಾಸ ಎನ್ನುವ ಹಾಗೆ ಅವರು ಶಿಲೆಯನ್ನ ಎತ್ತಿ ದೇವಾಲಯಗಳ ನಿರ್ಮಾಣ ಮಾಡುವಲ್ಲಿ ಅವರೊಂದು ಬಹಳ ಯಶಸ್ವಿಯಾಗಿದ್ದರು. ಈ ಒಂದು ಸಿದ್ದರಾಮೇಶ್ವರ ಜಯಂತಿ ಅವರ ಅಂಗವಾಗಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಸಿದ್ದರಾಮೇಶ್ವರ ಜಯಂತಿಯ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನಕಗಿರಿಯ ತಾಲೂಕಿನ ಜೋಗಿ ಸಮಾಜದ ವತಿಯಿಂದ ಸಿದ್ದರಾಮೇಶ್ವರ ಸರ್ಕಲ್ನಲ್ಲಿ ಅಂದರೆ ಇವತ್ತ ಹನ್ನೆರಡನೇ ವಾರ್ಡ್ನಲ್ಲಿರ್ತಕ್ಕಂಥ ಜೋಗಿ ಸಮಾಜದ ಏರಿಯಾದಲ್ಲಿ ಎಲ್ಲ ಸಮಾಜದೊಂದಿಗೆ ಹಾಗೂ ಆಡಳಿತದೊಂದಿಗೆ ಇವತ್ತ ತಾಲೂಕು ಆಡಳಿತದೊಂದಿಗೆ ಇವತ್ತಿನ ಏನು ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರು ಹಾಗೂ ಎಲ್ಲ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಎಲ್ಲ ಪಕ್ಷದ ಹಾಗೂ ಎಲ್ಲ ಹಿರಿಯ ಕನಕಗಿರಿ ಎಲ್ಲ ಸಮಸ್ತ ಬಾಂಧವರು ಹಾಗೂ ಈ ಸಮಾಜದ ಎಲ್ಲ ನಮ್ಮ ಹಿರಿಯ ಮುಖಂಡರು ಎಲ್ಲರಿಗೂ ಕೂಡ ಇವತ್ತ ಶುಭಾಶಯ ಹೇಳ್ತಾ, ಸೊನ್ನಲಿಗೆಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಸಿದ್ದರಾಮೇಶ್ವರ ಸೊಲ್ಲಾಪುರ ಅಂದರೆ ಈಗಿನ ಮಹಾರಾಷ್ಟ್ರದಲ್ಲ ಸೊನ್ನಲಿಗೆಯಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮೇಶ್ವರರು ಕಡುಬಡತನದಲ್ಲಿ ಹುಟ್ಟಿ ಒಂದು ಏನಂದ್ರೆ ಒಬ್ಬ ರೈತರಿಗೆ ಅನುಕೂಲವಾದಂಥ ಯೋಜನೆಗಳನ್ನ ತಂದು ಇವತ್ತು ಏನಾದರೂ ಕೆರೆಗಳು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಹಾಗೂ ನಮ್ಮ ದೇಶದಲ್ಲಿ ಕೆರೆಗಳು ನಿರ್ಮಾಣವಾಗಬೇಕಂದ್ರೆ ಅದಕ್ಕೆ ಮೂಲ ಪುರುಷ ಅಂತಂದ್ರೆ ನಮ್ಮ ಸಿದ್ದರಾಮೇಶ್ವರ ಅಂತ ಹೇಳ್ಬೋದು. ಯಾಕಂದ್ರೆ ಕೆರೆಗಳನ್ನ ನಿರ್ಮಾಣ ಮಾಡಿ ಜನರಿಗೆ ರೈತರಿಗೆ ಅನುಕೂಲವನ್ನ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಧೀರ ಶರಣರು ಅಂತ ಇವತ್ತ ಹೇಳ್ಬೋದು. ಆದ್ದರಿಂದ ಇವತ್ತ ಈ ಶರಣರ ನಾವು ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಶರಣರು ನಾವು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಮತ್ತು ನಾವು ಇಲ್ಲದೆ ಇರ್ತಕ್ಕಂಥ ಎಲ್ಲರೂ ಈ ಸಮಾಜದವರು ಶಿಕ್ಷಣವಂತರಾಗಬೇಕು. ಯಾಕಂದ್ರೆ ವೃತ್ತಿಯಲ್ಲಿ ಕಡು ಬಡತನದಿಂದ ಇರ್ತಕ್ಕಂಥ ಈ ಸಮಾಜವು ಶೈಕ್ಷಣಿಕವಾಗಿ ಮುಂದುವರಿದು ವಿದ್ಯಾವಂತರಾಗಿ, ಯಾಕಂದ್ರೆ ಇವತ್ತು ಸರ್ಕಾರದ ಅನೇಕ ಸೌಲಭ್ಯಗಳಿದೆ, ಸರ್ಕಾರಿ ಮಟ್ಟದಲ್ಲಿ ಇವತ್ತು ನಮಗೆ ರಿಸರ್ವೇಶನ್ ಇದೆ. ಹೀಗಾಗಿ ತಾವು ಓದಿ ಮುಂದೆ ಬಂದು ನೌಕರಿಯನ್ನು ತೆಗೆದುಕೊಳ್ಳುವಂತ ಕೆಲಸ ಆಗ್ಬೇಕು. ಯಾಕಂದ್ರೆ ತಮ್ಮ ಇವರದ್ದು ವೃತ್ತಿ ಹೆಂಗಂದ್ರೆ ಕಾಯಕವೇ ಕೈಲಾಸ ಅಂತ ಇವರು ದಿನ ದುಡಿದ ದಿನ ತಿನ್ಬೇಕು. ಇವರು ಅಂತ ಇರ್ತಕ್ಕಂಥ ಸಮಾಜ, ಇಂಥ ಸಮಾಜದವರು ಮುಂದೆ ಬರಬೇಕು. ಇಂಥ ಸಮಾಜದವರಿಗೆ ಸರ್ಕಾರವು ಕೂಡ ಹೆಚ್ಚಿನ ಸೌಲಭ್ಯವನ್ನು ಕೊಡಬೇಕು. ಇವತ್ತು ನಾವು ನಮ್ಮ ಸಚಿವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಒತ್ತಾಯವನ್ನು ಮಾಡ್ತೇವೆ, ಇವರಿಗೆ ಒಂದು 3-4 ಎಕರೆ ಭೂಮಿಯನ್ನ ಕೊಡಿಸಿ. ಯಾಕಂದ್ರೆ ಈಗ ಇರ್ತಕ್ಕಂಥ ಸಣ್ಣ ಸಣ್ಣ ಮನೆಗಳು ಇದಾವೆ. ಆ ಮನೆಗಳಲ್ಲಿ ಇರ್ತಕ್ಕಂಥ ಒಂದು 7-8 ಮಂದಿ ಕುಟುಂಬ ಇದೆ, ಒಂದು ಸಣ್ಣ ಮನೆ ಇತ್ತು. ಇಂಥವರಿಗೆ ಮನೆಯನ್ನ 2-3 ಎಕರೆ ಭೂಮಿ ಕೊಡೋದ್ರ ಮುಖಾಂತರ ಅವರಿಗೆ ಮನೆ ಕಟ್ಟಿ ಮತ್ತೆ ಅದರ ಮುಂದೆ 1 ಎಕರೆ ಜಾಗದಲ್ಲಿ ಅವ್ರು ಕಲ್ಲು ಹೊಡೆಯುವಂತ ಕಾಯಕವನ್ನ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾವೆಲ್ಲರೂ ಹಿರಿಯರು ಕೂಡಿ ಸಾಹೇಬ್ರನ್ನ ಒತ್ತಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಸಿದ್ದರಾಮೇಶ್ವರ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.